ಈಗ ನಾವು ನಿನ್ನೆ ದಿನ ರೇಖೆಗಳು ಮತ್ತು ಕೋನಗಳು ಅಂತಕ್ಕಂಥ ಪಾಠದಲ್ಲಿ ವಿವಿಧ ರೀತಿಯ ಕೋನಗಳು ಹೇಗೆ ಉಂಟಾಗ್ತವೆ, ಅವಕ್ಕೆ ಯಾವ ರೀತಿ ಹೆಸರುಗಳನ್ನು ಕೊಡ್ತೀವಿ, ಮತ್ತೆ ಸಮಾಂತರ ಸರಳ ರೇಖೆಗಳು ಅಂತಂದ್ರೇನು, ಸಮಾಂತರ ಸರಳ ರೇಖೆಯನ್ನು ಛೇದಕ ರೇಖೆ ಛೇದಿಸಿದಾಗ ವಿವಿಧ ರೀತಿಯ ಕೋನಗಳು ಹೇಗೆ ಉಂಟಾಗ್ತವೆ ಮತ್ತು ವಿವಿಧ ಏಳಿಗೆಗಳ ಬಗ್ಗೆ ತಿಳ್ಕೊಂಡಿದ್ವಿ ಹೌದಾ. ಇವತ್ತು ಅದರ ಮುಂದುವರಿದ ಭಾಗವಾಗಿ ಕೆಲವರ ಮೇಲಿನ ಸಮಸ್ಯೆಗಳನ್ನು ತಿಳಿಸೋಣ. ಅದಕ್ಕಿಂತ ಮುಂಚೆ ಈ ಕಳೆದ 5-6 ವರ್ಷ ಆಯ್ತಲ್ಲ, 5-6 ವರ್ಷಗಳಿಂದ ಹಳೇಬೇಡಿನಲ್ಲಿ ಒಂದು ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮ ನಡೆದಿದೆ. ಆ ಸಂದರ್ಭದಲ್ಲಿ ಗುರುರಾಜ್ ಕರ್ಜಗಿ ಅಂತಕ್ಕಂಥದ್ದು ನೀವು ನೋಡಿರ್ಬೋದು ನಿಮ್ಮ ಯೂಟ್ಯೂಬ್ಗಳಲ್ಲಿ ಎಲ್ಲ. ಅವರ ಕಥೆ ಮೂಲಕ ಮನುಷ್ಯನಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತರಲಿಕ್ಕೆ ಸಣ್ಣ ಸಣ್ಣ ಪುಟ್ಟ ಕಥೆಗಳನ್ನು ಹೇಳ್ತಾ ಇರ್ತಾರೆ. ಕರುನಾಡು ಬಾಬೆಳಕೆ ಅಂತಕ್ಕಂಥ ಮುದ್ರಿಕೆನಲ್ಲಿ ಹೇಳ್ತಾ ಇರ್ತಾರೆ. ಅವರು ಅವತ್ತು ಭಾಷಣ ಮಾಡಬೇಕಾದ್ರೆ ಹೇಳಿದಂಥ ಒಂದು ಕಥೆ ಜ್ಞಾಪಕ ಬರುತ್ತೆ. ಆ ಕಥೆಯನ್ನು ಹೇಳಿ ನಿಮಗೆ ಅದರಿಂದ ಆ ಕಥೆಯಲ್ಲಿ ಕೆಲವು ವಿಚಾರಗಳು ಗೊತ್ತಾಗಬೇಕು ದೃಷ್ಟಿಯಿಂದ ಕಥೆಯನ್ನು ಹೇಳಿ ಮುಂದಕ್ಕೆ ಹೋಗೋಣ. ಏನಪ್ಪ ಹೇಳಿದ್ರು, ತುಂಬಾ ಚೆನ್ನಾಗಿ ಕೆಲವರು ಮಾತಾಡ್ತಾರೆ, ಆದ್ರೆ ಅದಕ್ಕೆ ತಕ್ಕಂತೆ ನಡ್ಕೊಳ್ಳೋದಿಲ್ಲ. ಅವರು ಭಾಷಣ ಮಾಡೋದಕ್ಕೂ ಹೇಳೋದಕ್ಕೂ ವ್ಯತ್ಯಾಸ ಸಾಕಷ್ಟು ಇರುತ್ತೆ. ಅವರು ಉತ್ತರ ಭಾರತದ ಒಂದು ಪ್ರವಾಸಕ್ಕೆ ಹೋಗಿದ್ರಂತೆ, ಯಾವುದೋ ಒಂದು ಫಂಕ್ಷನ್ ಅಟೆಂಡ್ ಮಾಡ್ಲಿಕ್ಕೆ ಹೋಗಿದ್ರಂತೆ. ಅಲ್ಲಿಗೆ ಒಬ್ರು ಪ್ರಸಿದ್ಧ ಪಂಡಿತರು ಬಂದಿದ್ದಾರೆ. ಅವರು ಈ ಶ್ರವಣನ ಪಿತೃಭಕ್ತಿ ಏನಿದೆಯೋ, ಶ್ರವಣ ಮಹಾರಾಜ ಗೊತ್ತಲ್ಲ ನಿಮಗೆ, ಶ್ರವಣನ ಕಥೆ. ತನ್ನ ತಂದೆ ತಾಯಿಗಳನ್ನು ಹೊತ್ಕೊಂಡು ಹೋಗ್ತಾ ಇರ್ತಾನೆ, ಅವನನ್ನ ಬಾಣ ಬಿಟ್ಟು ಧೃತರಾಷ್ಟ್ರ ಸಾಯಿಸ್ತಾನೆ, ಕಣ್ಣಿರೋದಿಲ್ಲ ಶ್ರವಣ ತಂದೆ. ಆ ಕಥೆಯನ್ನು ಮತ್ತು ರಾಮಾಯಣದ ಕಥೆಯನ್ನು ಎರಡನ್ನೂ ಕೂಡ ಪ್ರೇಕ್ಷಕರ ಮುಂದೆ ಆ ಪಂಡಿತರು ಹೇಳ್ತಾರೆ. ಎಷ್ಟು ಚೆನ್ನಾಗಿ ಕಥೆ ಹೇಳ್ತಾರೆ ಅವರು ಅಂತ ಹೇಳಿದ್ರೆ, ಅಲ್ಲಿದ್ದಂಥ ಅಲ್ಲಿದ್ದಂಥ ಸಭಿಕರ ಕಣ್ಣಲ್ಲಿ ನೀರು ಬರಬೇಕು, ಅಷ್ಟು ಚೆನ್ನಾಗಿ ಆ ಕಥೆಯನ್ನು ಹೇಳ್ತಾರಂತೆ. ಹೇಳ್ಬಿಟ್ಟು ಅವ್ರು ಹೇಳ್ತಾರಂತೆ, ಎಲ್ಲರೂ ಕೂಡ ತಂದೆ ತಾಯಿಗಳನ್ನ ತುಂಬಾ ಗೌರವದಿಂದ ಕಾಣಬೇಕು, ತುಂಬಾ ಪ್ರೀತಿಯಿಂದ ಕಾಣಬೇಕು, ಅವ್ರನ್ನ ನೀವು ಅವರ ವೃದ್ಧ ವಯಸ್ಸಿನಲ್ಲಿ ತುಂಬಾ ಯೋಗಕ್ಷೇಮವನ್ನು ಚೆನ್ನಾಗಿ ನೋಡ್ಕೋಬೇಕು, ಈ ರೀತಿ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಎಲ್ಲಾ ಸಭಿಕರಿಗೆ ಅನ್ಸುತ್ತಂತೆ, ಅಪ್ಪ ಎಷ್ಟು ಒಳ್ಳೆ ವ್ಯಕ್ತಿ, ಅಪ್ಪ ಎಷ್ಟು ಚೆನ್ನಾಗಿ ಕಥೆ ಹೇಳಿದ್ರು, ನಾವು ಕೂಡ ನಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಸುತ್ತೆ. ನಂತರ ಇವರು ಇರುತ್ತಂತೆ, ಇವರು ಭಾಷಣ ಮಾಡಿ ಇಬ್ರು ಕೂಡ ಒಟ್ಟಿಗೆ ಕಾರ್ನಲ್ಲಿ ಅವ್ರದೇ ಕಾರ್ ಇರುತ್ತಂತೆ ಪ್ರಯಾಣ ಬೆಳೆಸ್ತಾರೆ. ಎಲ್ಲಿಗೆ ಹೋಗ್ಬೇಕು ಅಂದ್ರೆ, ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂತ, ಬನ್ನಿ ನಾನು ಕೋಲ್ಕತ್ತಾ ಏರ್ಪೋರ್ಟಿಗೆ ಬಿಡ್ತೀನಿ ನಿಮ್ಮನ್ನ, ನೀವು ಅಲ್ಲಿಂದ ಹೋಗಂತ್ರಿ ಅಂತ ಕರೀತಾರಂತೆ. ಸರಿ ಅಂತ ಕಾರಲ್ಲಿ ಹೋಗ್ಬೇಕಾದ್ರು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಇವ್ರು ಅವ್ರು ಫ್ಯಾನ್ ಆಗೋಗ್ಬಿಡ್ತಾರೆ ಅರ್ಜಿ. ಒಬ್ಬೊಬ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಒಳ್ಳೆ ಹೃದಯ ಇದೆ ಅಂತ ಅಂತಾರೆ. ಕೊನೆಗೆ ಇನ್ನೇನು ಏರೋಡ್ರೋಮ್ ಹತ್ರ ಬಂದಾಗ ಕೇಳ್ತಾರಂತೆ, ಎಷ್ಟೊತ್ತಿಗೆ ಫ್ಲೈಟ್ ಇರೋದಂತ. ಫ್ಲೈಟ್ ಬರೋದಕ್ಕೆ ಇನ್ನೂ 1-2 ಗಂಟೆ ಕಾಲಾವಕಾಶ ಇರುತ್ತೆ. ಸರಿ, ಹಾಗಾದ್ರೆ ಕೆಲಸ ಮಾಡೋಣ ಬನ್ನಿ, 2 ಗಂಟೆ ಇದೆಯಲ್ಲ, ನಮ್ಮ ಮನೆಗೆ ಹೋಗಿ ಬರೋಬ್ಬರಿ ಇಲ್ಲಿ ಹತ್ರ ಇದೆ, ನಾನು ಇನ್ನೊಂದು ಸ್ವಲ್ಪ ಸಮಯ ಇದೆ ಮತ್ತೆ ಏರ್ಪೋರ್ಟ್ ಡ್ರಾಪ್ ಮಾಡ್ತೀನಿ. ಅಯ್ಯೋ, ಇಷ್ಟು ಒಳ್ಳೆ ಮನೆಗೆ ನಾನು ಹೋಗದಂಗಿದ್ರೆ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಸರಿ ಆಯ್ತು ನಾನು ಮನೆಗೆ ಬರ್ತೀನಿ ಅಂತ ಗುರುರಾಜ್ ಕರ್ಜಿಗೆ ಹೋಗ್ಕೊಳ್ತಾರೆ. ಅವ್ರ ಮನೆಗೆ ಹೋಗ್ತಾರಂತಂದ್ರು. ಅವ್ರ ಮನೆಗೆ ಹೋಗ್ತಿದ್ದಂಗೆ ಅವರ ವಯಸ್ಸಾಗಿರ್ತಕ್ಕಂಥ ತಾಯಿಯನ್ನು ನಡುಮನೆಯಲ್ಲಿ ಮಲಗಿಸಿರ್ತಾರೆ. ರೂಮಲ್ಲಿ ಮಲಗಿಸಿರ್ತಾರಂತೆ. ಆ ಅಜ್ಜಿ ಬೇಜಾರಾಗಿ ಬಂದ್ಬಿಟ್ಟು ಪಾಪ ನಡುಮನೆಯಲ್ಲಿ ಮಲಗಿರ್ತಾರೆ. ಇವರು ಹೋಗ್ತಿದ್ದಂಗೆ, ಆ ಅಜ್ಜಿ ನೋಡ್ತಿದ್ದಂಗೆ, ತನ್ನ ತಾಯಿ ನೋಡ್ತಿದ್ದಂಗೆ ಸಿಕ್ಕಾಬಿಟ್ಟೆ ಕೂಗಾಡಕ್ಕೆ ಶುರು ಮಾಡುತ್ತೆ. ಗೊತ್ತಾಗಲ್ಲ ನಿನಗೆ, ಇಲ್ಲಿ ಬಂದು ನಡುಮನೆಯಲ್ಲಿ ಮಕ್ಕಳಿದ್ದೀನಿ, ನಿನಗೆ ಅಂತ ರೂಮ್ ಕೊಟ್ಟಿಲ್ವ, ಅಲ್ಲಿ ಬಿತ್ಕೊಳಕ್ಕಾಗಲ್ವ ನೀನು, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ವಯಸ್ಸಾಯ್ತು, ಹಿಂಗಿರ್ಬೇಕು ಅಂತ ಗೊತ್ತಾಗೋದಿಲ್ಲ, ಹಿಂಗೆ ಅಂತ ಬಂದ್ಬಿಟ್ಟು. ಇದು ನೋಡಿದಂಥ ಗುರುರಾಜ್ ಕರ್ಜಿಗೆ ಅವ್ರ ಬಗ್ಗೆ ಇರ್ತಕ್ಕಂಥ ಏನೋ ಒಂದು ವ್ಯೂ ಇತ್ತಲ್ಲ, ಮನಸ್ಥಿತಿ ಇತ್ತಲ್ಲ, ಅದು ಸಂಪೂರ್ಣ ಏನಾಗ್ಬಿಡುತ್ತೆ, ಹೊರಟೋದು. ಯಾಕೆ ಮನುಷ್ಯ ಭಾಷಣದಲ್ಲಿ ಮೈಕ್ ಮುಂದೆ ಮಾಡಿದಂಥ ಭಾಷಣನೇ ಒಂದು, ಕಾರ್ನಲ್ಲಿ ಬರ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಹೇಳಿದಂಥ ನೀತಿನೇ ಬೇರೆ, ಆದ್ರೆ ಪ್ರಾಯೋಗಿಕವಾಗಿ ನಿತ್ಯ ಜೀವನದಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥ ನೀತಿನೇ ಬೇರೆ. ಅದು ಆಗ್ಬಾರ್ದು. ನಾವು ಶಿಕ್ಷಕರಾಗಿರ್ಬೋದು ಅಥವಾ ಭಾಷಣಕಾರರಾಗಿರ್ಬೋದು, ನೀವಾಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಕೇವಲ ಮಾತುಗಳನ್ನ ಮಾತ್ರ, ಒಳ್ಳೊಳ್ಳೆಯ ಮಾತುಗಳನ್ನ ಆಡಿದ ಅಂತ ಮಾತ್ರಕ್ಕೆ ಅವನು ಒಳ್ಳೆ ವ್ಯಕ್ತಿ ಅಂತ ನಿರ್ಧಾರ ಮಾಡಬಾರ್ದು. ಎಷ್ಟೋ ಜನ ಮಾತನ್ನು ಹೊರಟಾಗಾಡ್ತಿರ್ತಾರೆ, ಆ ನಿತ್ಯ ಜೀವನದಲ್ಲಿ ತುಂಬಾ ಚೆನ್ನಾಗಿ ನಡ್ಕೊಳ್ತಾ ಇರ್ತಾರೆ. ನಾವು ಮಾತುಗಳನ್ನು ಒಳ್ಳೆಯ ಮಾತುಗಳನ್ನ ಆಡಬೇಕು, ಜೀವನದಲ್ಲಿ ನಡ್ಕೋಬೇಕಾದ್ರೂ ಕೂಡ ಹಾಗೆ ನಡ್ಕೋಬೇಕು. ಎಷ್ಟೋ ಜನ ನಿಮ್ಮ ಮನೆಗಳಲ್ಲಿ ನೋಡ್ತಾ
ಸೀರಿಯಲ್ ಅಲ್ಲಿ ನೋಡ್ಬೇಕಾದ್ರೆ ಸೀರಿಯಲ್ ಯಾರೋ ಒಬ್ಬ ನಟ ನಟಿಗೆ ದುಃಖ ಆಯ್ತು ಅಂತಂದ್ರೆ ಏನ್ ಮಾಡ್ತಿರ್ತಾರೆ ಅವರು ಕಣ್ಣೀರ್ ಹಾಕ್ತಾ ಇರ್ತಾರೆ. ಸೀರಿಯಲ್ ಇರ್ತಕ್ಕಂಥ ಅತ್ತೆಗೆ ಏನಾದ್ರು ಕಷ್ಟ ಕೊಟ್ರು ಅಂದ್ರೆ ಕಣ್ಣೀರ್ ಹಾಕ್ತಿರ್ತಾರೆ. ಅದೇ ತನ್ನ ಮನೆಯಲ್ಲಿರೋ ಅತ್ತೆಗೆ ಏನ್ ಮಾಡ್ತಿರ್ತಾರೆ, ಆ ಅತ್ತೆ ಜೊತೆ ಜಗಳ ಆಡ್ತಾ ಇರ್ತಾರೆ, ಬೈತಾ ಇರ್ತಾರೆ, ಇವೆಲ್ಲವನ್ನು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಹೇಗೆ ನಡೀತಾರೆ, ಅದಕ್ಕೆ ಬಸವಣ್ಣನವರು ಅವತ್ತೇ ಹೇಳಿದ್ದಾರೆ, ನಮ್ಮ ಹಿರಿಯ ಜಗತ್ತುಗಳು ಕೂಡ ಅವತ್ತೇ ಹೇಳಿದ್ದಾರೆ, ನಾವು ಕೇವಲ ನುಡಿದೀರರಾಗಬಾರ್ದು, ನಡೆದೀರರಾಗಬೇಕು. ಬರೀ ಮಾತಿನಲ್ಲಿ ಅಷ್ಟೇ ಧೀರವಂತರಾಗಬಾರ್ದು. ಸೊ ನಮ್ಮ ನಡವಳಿಕೆಗಳಲ್ಲೂ ಕೂಡ ಹಾಗೆ ಇರಬೇಕು ಅಂತಕ್ಕಂಥ ಹೇಳ್ತಾರೆ. ನೀವು ನಾವು ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಳ್ಳೆಯ ಮಾತುಗಳನ್ನು ಆಡೋದ್ರ ಜೊತೆಗೆ ಒಳ್ಳೆಯ ರೀತಿಯಲ್ಲೂ ಕೂಡ ನಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಪಾಠ ಪ್ರಾರಂಭ ಮಾಡೋಣ. ಸೊ ನಿನ್ನೆ ದಿನ ಈಗಾಗಲೇ ಹೇಳಿದಂತೆ ರೇಖೆಗಳು ಮತ್ತು ಕೋನಗಳಲ್ಲಿ ಕೆಲವು ವಿಚಾರಗಳನ್ನು ಗೊತ್ತಿದೆ. ಇದರಲ್ಲಿ ಮೊದಲನೇ ಪರಿಕಲ್ಪನೆ ಪಾರ್ಶ್ವಕೋನಗಳು. ಏನಮ್ಮ ಬೇಬಿ ಪಾರ್ಶ್ವಕೋನಗಳು ಅಂದ್ರೆ ಸಾಮಾನ್ಯ ಆದಿಬಿಂದು ಮತ್ತು ಸಾಮಾನ್ಯ ಬಾಹುಗಳನ್ನು ಹೊಂದಿರುವ ಎರಡು ಕೋನಗಳನ್ನು ಪಾರ್ಶ್ವಕೋನ. ಸಾಮಾನ್ಯ ಆದಿಬಿಂದು ಮತ್ತು ಸಾಮಾನ್ಯ ಬಾಹುವನ್ನು ಹೊಂದಿರತಕ್ಕಂಥ ಎರಡು ಕೋನಗಳನ್ನು ಪಾರ್ಶ್ವಕೋನಗಳು ಅಂತ ಕರಿತೀವಿ. ಸುಂದರ ಪಾಠ ಆಗಿದೆ, ಸುಂದರ ಹೇಳ್ತೀನಿ ನಾನು. ಸಾಮಾನ್ಯ ಆದಿಬಿಂದು, ಆದಿ ಅಂದ್ರೆ ಪ್ರಾರಂಭದ ಬಿಂದು. ಈ ಉದಾಹರಣೆಗೆ ಇಲ್ಲಿ ಎ, ಓ, ಬಿ ಮತ್ತು ಸಿ ಅಂತಕ್ಕಂಥ ಶೃಂಗಗಳಿದ್ದಾವೆ. ಅಂದ್ರೆ ಓ ಅಂತಕ್ಕಂಥ ಬಿಂದುವಿನಿಂದಲೇ ಕೋನ ಎ ಓ ಬಿ ನು ಪ್ರಾರಂಭ ಆಗಿರೋದು. ಓ ಶೃಂಗ ಬಿಂದುವಿನಿಂದಲೇ ಕೋನ ಬಿ ಓ ಸಿ ಪ್ರಾರಂಭ ಆಗಿರೋದು. ಇವೆರಡರ ಪ್ರಾರಂಭ ಬಿಂದುನು ಅದೇನೆ ಓ. ಆಮೇಲೆ ಈ ಓ ಬಿ ಅಂತಕ್ಕಂಥ ರೇಖೆ ಏನಿದೆ ಇದು ಒಂದನೇ ಕೋನಕ್ಕೂ ಸೇರಿದೆ, ಎರಡನೇ ಕೋನಕ್ಕೂ ಸೇರಿದೆ. ಹಾಗಾಗಿ ಈ ಎರಡೂ ಕೋನಗಳನ್ನು ನಾವೇನಂತ ಕರಿತೀವಿ, ಪಾರ್ಶ್ವಕೋನಗಳು. ಸಿಂಪಲ್ ಅನ್ನ ಮಾಡ ಭಾಷೆನಲ್ಲಿ ಹೇಳ್ಬೇಕು ಅಂದ್ರೆ ಎಂತ ಕೋನಗಳು ಅಂತ ಹೇಳಿದ್ದಾರೆ, ಹೆಂಗಿರ್ತವೆ ಅಂತ ಹೇಳಿದ್ದೆ, ಅಕ್ಕಪಕ್ಕ ಇರ್ತವೆ. ಈ ಪದ ಜ್ಞಾಪಕ ಹೇಳ್ಕೊಂಡ್ರೆ ಸಾಕು. ಓಕೆ, ಇವು ಪಾರ್ಶ್ವಕೋನಗಳು. ಹಾಗೇನೆ ಈ ಪಾರ್ಶ್ವಕೋನಗಳಿಗೆ ಸಂಬಂಧಪಟ್ಟಂತ ಒಂದು ಹೇಳಿಕೆ ಏನದು, ಯಾರು ಹೇಳ್ತೀರಾ? ಸರಳ ರೇಖೆಯ ಮೇಲೆ ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳು ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿದೆ. ಈಗ ಇದನ್ನೇ ಒಂದು ಸರಳ ರೇಖೆ ಇದೆ ಅಂತ ಅನ್ಕೊಳ್ಳಿ. ಇದ್ರ ಮೇಲೆ ಒಂದು ಕಿರಣ ನಿಂತಿದೆ ಅಂತ ಅನ್ಕೊಳ್ಳಿ. ಇದಕ್ಕೇನಾದ್ರು ಒಂದು ಹೆಸರು ಕೊಡ, ಪಿ ಕ್ಯೂ ಆರ್ ಎ. ಇಲ್ಲಿ ಎರಡು ಕೋನ ಉಂಟಾಗಿದೆ. ಯಾವುದು ಕೋನ ಪಿ ಕ್ಯೂ ಎ ಅಂತಕ್ಕಂಥದ್ದು ಒಂದು ಕೋನ, ಎ ಕ್ಯೂ ಆರ್ ಅಂತಕ್ಕಂಥದ್ದು ಒಂದು ಕೋನ. ಇವೆರಡು ಪಾರ್ಶ್ವಕೋನಗಳ, ಇವೆರಡು ಪಾರ್ಶ್ವಕೋನಗಳ ಹೌದು. ಯಾಕೆ ಇವೆರಡು ಪ್ರಾರಂಭ ಆಗಿರೋದು ಯಾವ ಬಿಂದುವಿನಿಂದ? ಕ್ಯೂ ನಿಂದ. ಇವೆರಡರ ಸಾಮಾನ್ಯ ಬಾಹು ಯಾವುದು? ಕ್ಯೂ ಎ ಅಥವಾ ಎ ಕ್ಯೂ. ಹೌದಾ? ಎ ಕ್ಯೂ ಅನ್ನೋದು ಈ ಕಡೆ ಕೋನಕ್ಕೂ ಸೇರಿದೆ, ಈ ಕಡೆ ಕೋನಕ್ಕೂ ಸೇರಿದೆ. ಹಾಗಾಗಿ ಪಾರ್ಶ್ವಕೋನಗಳು ಅಂತದ್ದು. ಆದ್ರೆ ಈ ಪಾರ್ಶ್ವಕೋನಕ್ಕೂ ಇದಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಇದು ಸರಳ ರೇಖೆಯ ಮೇಲೆ ಕಿರಣವು ನಿಂತಾಗ ಉಂಟಾಗಿರ್ತಕ್ಕಂಥ ಪಾರ್ಶ್ವಕೋನಗಳು. ಹಿಂಗಿದ್ರೆ ಯಾವುದೇ ಸರಳ ರೇಖೆಯ ಮೇಲೆ ಕಿರಣವು ನಿಂತಾಗ ಉಂಟಾಗ್ತಕ್ಕಂಥ ಪಾರ್ಶ್ವಕೋನಗಳನ್ನು ಕೂಡಿದ್ರೆ, ಈ ಎರಡೂ ಕೋನಗಳನ್ನು ಕೂಡಿದ್ರೆ ಅವುಗಳ ಮೊತ್ತ ಎಷ್ಟು ಬರುತ್ತಂತೆ? 180 ಡಿಗ್ರಿ ಆಗಿರ್ತದೆ. ಅದೇ ಸ್ಟೇಟ್ಮೆಂಟ್. ಏನಂತ? ಸರಳ ರೇಖೆಯ ಮೇಲೆ ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ಒಂದು ಪಾಠ ಇದಿಷ್ಟ. ಈಗ ಇವೆಲ್ಲದರ ಮೇಲೆ ಸೇರಿಸಿ ಒಟ್ಟಿಗೆ ಲೆಕ್ಕ ಮಾಡೋಣ. ಇನ್ನೊಂದ್ಸರಿ ಪುನರಾವರ್ತನೆ ಮಾಡಿ ಹೋಗೋಣ. ಹಾಗೆಯೇ ಎರಡು ಸರಳ ರೇಖೆಗಳು ಒಂದಕ್ಕೊಂದು ಛೇದಿಸಿದಾಗ ಇಲ್ಲಿ 4 ಕೋನ ಉಂಟಾಗ್ತವೆ. 1 2 3 4 ಕೋನಗಳು ಉಂಟಾಗ್ತವೆ. ಇದರಲ್ಲಿ ಕೋನ 1 ಮತ್ತು 2 ಎಂತ ಕೋನಗಳು? ಹೊರಗಡೆ ಪಾರ್ಶ್ವಕೋನ. 2 ಮತ್ತು 3 ಪಾರ್ಶ್ವಕೋನ. 3 ಮತ್ತು 4 4 ಮತ್ತು 1 ಪಾರ್ಶ್ವಕೋನ. ಹಾಗೆ ಇನ್ನೊಂದು ಉಂಟಾಯ್ತು. 1 ಮತ್ತು 3 ಎಂತ ಕೋನಗಳು ಅಂತ ಹೇಳಿದ್ವಿ? ಶೃಂಗಾಭಿಮುಖ. ಇದು ಶೃಂಗ. ಇವೆರಡು ಛೇದಿಸಿರ್ತಕ್ಕಂಥ ಶೃಂಗ. ಶೃಂಗಕ್ಕೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ದು? ಶೃಂಗಾಭಿಮುಖ ಕೋನಗಳು. ಹಾಗೆ ಇನ್ನೊಂದು ಜೊತೆ ಶೃಂಗಾಭಿಮುಖ ಕೋನಗಳು ಯಾವ್ದು? 2 ಮತ್ತು 4. ಅರ್ಥ ಆಯ್ತಾ? ಶೃಂಗಾಭಿಮುಖಗಳನ್ನು ಕೋನಗಳನ್ನು ಜ್ಞಾಪಕ ಇಟ್ಕೊಳ್ಳೋಕೆ ಒಂದು ಈಸಿ ಮೆಥಡ್ ಹೇಳಿದೆ. ಯಾವ ಶೇಪ್ ಅಲ್ಲಿ ಇರ್ತದೆ? ಇಂಟು ಶೇಪ್ ಅಲ್ಲಿ ಇದ್ರೆ ಅವು ಶೃಂಗಾಭಿಮುಖ ಕೋನಗಳು. ಶೃಂಗಕ್ಕೆ ಎದುರು ಬದಲಿರ್ತಕ್ಕಂಥ ಅಭಿಮುಖ. ಹಾಗೇನೆ ಶೃಂಗಾಭಿಮುಖ ಕೋನಗಳಿಗೆ ಸಂಬಂಧಪಟ್ಟಂತ ಒಂದು ಹೇಳಿಕೆಯನ್ನು ಕೂಡ ಹೇಳಿದೆ. ಏನಪ್ಪಾ ಅದು ನಿತೀಶ್? ಎರಡು ಸರಳ ರೇಖೆಗಳು ನೋಡ್ಕೊಂಡು ಹೇಳಬಾರ್ದು, ಹಂಗೆ ಹೇಳೋದು
ಏನಾಗಿರ್ತಾವ? ಸಮನಾಗಿರ್ತವೆ. ಅದನ್ನ ನೀಟಾಗಿ ಸ್ಟೇಟ್ಮೆಂಟ್ ಮಾಡಿ ಹೇಳ್ಬೇಕಂತ. ಎರಡು ಸರಳ ರೇಖೆಗಳು ಒಂದಕ್ಕೊಂದು ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತವೆ. ಇದು ಎಲ್ಲಾದ್ರೂ ಇರಲಿ, ಅದು ಹೆಂಗೆ ಇರಬೇಕು ಅಂತ ನೀವು ಹೇಗಾದ್ರೂ ಕತ್ತರಿಸ್ರಿ, ಆ ಕತ್ತರಿಸಿದಾಗ ಏನ್ ಶೃಂಗಾಭಿಮುಖ ಕೋನ ಉಂಟಾಗ್ತಾವಲ್ಲ ಅವೇನಾಗಿರ್ತವೆ? ಪರಸ್ಪರ ಸಮನಾಗಿರ್ತವೆ ಅಂತಕ್ಕಂಥ ಓದಿ. ಹಾಗೇನೆ ನೆಕ್ಸ್ಟ್ ಇನ್ನೊಂದೇನು ಓದಿದ್ವಿ? ಸಮಾಂತರ ಸರಳ ರೇಖೆಗಳು. ಏನ್ ಸಮಾಂತರ ಸರಳ ರೇಖೆಗಳು ಅಂದ್ರೆ ಏನ್ ಹೇಳಿತ್ತು? ಸರಳ ರೇಖೆ, ಎರಡು ಸರಳ ರೇಖೆಗಳು ಒಂದೇ ಸಮತಲದ ಮೇಲಿರುವ ಎರಡು ಸರಳ ರೇಖೆಗಳ ನಡುವಿನ ಅಂತರ ಯಾವುದೇ ಎರಡು ರೇಖೆಗಳಲ್ಲಿ ಪರಸ್ಪರ ಸಮನಾಗಿದ್ದಾರೆ ಅಂತ ಕರಿತೀವಿ ಸಮಾಂತರ ಸರಳ ರೇಖೆಗಳು ಅಂತ ಕರಿತೀವಿ. ಹೌದಾ? ಸೊ ಈ ಸಮಾಂತರ ಸರಳ ರೇಖೆಗೆ ಇನ್ನೊಂದು ರೇಖೆ ಬೇರೆ ಬೇರೆ ಬಿಂದುವಿನಲ್ಲಿ ಕತ್ತರಿಸಿದ್ರೆ ಆ ರೇಖೆಗೆ ಏನಂತ ಹೆಸರು ಕೊಡ್ತೀವಿ ಅಂತ ಹೇಳಿತ್ತು? ಛೇದಕ ರೇಖೆ. ಹೌದಾ? ಇಲ್ಲಿ ಎ ಬಿ ಮತ್ತು ಸಿಡಿಗಳು ಸಮಾಂತರ ಸರಳ ರೇಖೆಗಳಾಗಿವೆ. ಪಿ ಕ್ಯೂ ಅಂತಕ್ಕಂಥ ಛೇದಕ ರೇಖೆ ಎ ಬಿ ಯನ್ನ ಈ ಬಿಂದುವಿನಲ್ಲೂ ಸಿಡಿಯನ್ನ ಎಫ್ ಬಿಂದುವಿನಲ್ಲೂ ಛೇದಿಸಿದೆ. ಹಾಗಾಗಿ ಪಿ ಕ್ಯೂ ಅಂತಕ್ಕಂಥದ್ದನ್ನ ಛೇದಕ ರೇಖೆ. ಈ ರೀತಿ ಯಾವುದೇ ಎರಡು ಸರಳ ರೇಖೆಗಳಾಗಿರ್ಬೋದು, ಸಮಾಂತರ ಸರಳ ರೇಖೆಗಳನ್ನಾಗಿರ್ಬೋದು. ಹೌದಾ? ಸಮಾಂತರನೇ ಇರಬೇಕು ಅಂತ ಏನಿಲ್ಲ. ಈ ರೀತಿ ಸರಳ ರೇಖೆಗಳನ್ನು ಛೇದಿಸಿದ್ರು ಕೂಡ ಬೇರೆ ಬೇರೆ ರೀತಿಯ ಕೋನಗಳು ಉಂಟಾಗ್ತವೆ. ಸಪೋಸ್ ಈಗ ನಾನು ಕೋನಗಳನ್ನ ಹೆಸರಿಸಲು ಲೇಟ್ ಆಗ್ತಾ ಹೋಗುತ್ತೆ, ನಂಬರ್ ಕೊಡ್ತಾ ಹೋಗ್ತೀನಿ. ಎ ಸ್ಮಾಲ್ ಲೆಟರ್, ಬಿ, ಸಿ, ಡಿ, ಇ, ಎಫ್, ಜಿ, ಎಚ್ ಅಂತ ಕೊಡ್ತೀನಿ. ಇದನ್ನು ಕೇಳ್ತಾ ಹೋಗ್ತೀನಿ, ನಾವು ಎಂತ ಕೋನಗಳು ಅಂತ ಹೇಳ್ತಾ ಹೋಗ್ತೀವಿ. ಎ ಮತ್ತು ಬಿ, ಬಿ ಮತ್ತು ಸಿ, ಇ ಮತ್ತು ಎಫ್, ಇ ಮತ್ತು ಎಚ್, ಎಫ್ ಮತ್ತು ಜಿ. ನೆಕ್ಸ್ಟ್ ಎ ಮತ್ತು ಸಿ, ಇ ಮತ್ತು ಡಿ, ಇ ಮತ್ತು ಜಿ, ಎಫ್ ಮತ್ತು ಎಚ್. ಎಷ್ಟು ಜೊತೆ ಶೃಂಗಾಭಿಮುಖ ಕೋನ ಇದಾವೆ ಇಲ್ಲಿ? 4 ಜೊತೆ ಶೃಂಗಾರ. ಎಷ್ಟು ಜೊತೆ ಪಾರ್ಶ್ವಕೋನ ಇದಾವೆ? 8 ಜೊತೆ ಪಾರ್ಶ್ವಕೋನಗಳಿವೆ. ಹಾಗೆ ಇನ್ನೂ 2 ಜೊತೆ ಕೋನಗಳ ವಿಧಾನ ಪರಿಚಯ ಮಾಡಿಸಿದ್ರು. ಬಿ ಮತ್ತು ಎಫ್ ಅಂತ ಕೋನಗಳು ಅನುರೂಪ ಕೋನ. ಹಾಗೆ ಸಿ ಮತ್ತು ಜಿ, ಎ ಮತ್ತು ಇ, ಡಿ ಮತ್ತು ಎಚ್ ಅನುರೂಪ ಕೋನ ಆಗ್ಬೇಕು ಅಂದ್ರೆ ಕಂಡೀಷನ್ ಹೇಳಿದೆ. ಅದು ಛೇದಕದ ಒಂದೇ ಬದಿಯಲ್ಲಿದ್ದು ಒಂದು ಹೊರಗಿರ್ಬೇಕು, ಒಂದು ಒಳಗಿರ್ಬೇಕು. ಸರಿನಾ? ಹಾಗೇನೆ ಪರ್ಯಾಯ ಕೋನಗಳು ಅಂತಕ್ಕಂಥದ್ದು ಕೂಡ ಹೇಳಿತ್ತು. ಯಾವ್ದು ಪರ್ಯಾಯ ಕೋನಗಳು? ಡಿ ಮತ್ತು ಎಫ್ ಒಂದ್ ಜೊತೆ ಪರ್ಯಾಯ ಕೋನ. ಹಾಗೇನೆ ಸಿ ಮತ್ತು ಇ ಒಂದ್ ಜೊತೆ ಪರ್ಯಾಯ ಕೋನ. ಸೊ ಆ ಅನುರೂಪ ಕೋನಗಳು ಮತ್ತು ಪರ್ಯಾಯ ಕೋನಗಳು ಅವೇನಾದ್ರೂ ಸಮಾಂತರ ಸರಳ ರೇಖೆಯನ್ನ ಛೇದಕ ರೇಖೆ ಛೇದಿಸಿದಾಗ ಅನುರೂಪ ಕೋನಗಳಿದ್ರೆ ಆ ಅನುರೂಪ ಕೋನಗಳು ಏನಾಗಿರ್ತವೆ ಅಂತ ಹೇಳಿತ್ತು? ಇವು ನಾವು ಮಾಮೂಲಿ ಸರಳ ರೇಖೆ ಆಗಿದ್ರೆ ಇಲ್ಲ ಅನುರೂಪ ಕೋನ ಇಲ್ಲೂ ಬರ್ತವೆ. ಅದಕ್ಕೂ ಕೊಟ್ಟಿರ್ತಕ್ಕಂಥ ರೇಖೆಗಳೇನಾದ್ರೂ ಸಮಾಂತರ ಸರಳ ರೇಖೆಗಳಾಗಿದ್ದಂತ ಸಂದರ್ಭದಲ್ಲಿ ಅನುರೂಪ ಕೋನಗಳು ಏನಾಗಿರ್ತವೆ ಅಂತ ಹೇಳಿತ್ತು? ಅನುರೂಪ ಕೋನಗಳು ಏನಾಗಿರ್ತವೆ ಅಂತ ಹೇಳಿತ್ತು? ಪರಸ್ಪರ ಸಮನಾಗಿರ್ತವೆ. ಎರಡು ಸಮಾಂತರ ಸರಳ ರೇಖೆಯನ್ನ ಒಂದು ಛೇದಕವು ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಸಮನಾಗಿರುತ್ತವೆ. ಹೇಳಿಕೆ ಬಸಿ ಅಂತಾನೆ. ಹಾಗೆ ಮತ್ತೆ ಸಮ ಇರ್ತವೆ ಅಂತ ಹೇಳಿತ್ತು. ಮತ್ತೆ ಸಮ ಇರ್ತವೆ ಅಂತ ಹೇಳಿತ್ತು. ಯಾವ್ದು? ಪ್ರಕ್ಷೇಪದಲ್ಲಿ ಎಂತ ಕೋನಗಳು? ಪರ್ಯಾಯ ಕೋನಗಳು ಕೂಡ ಸಮ ಇರ್ತವೆ. ಇದು ಆಗದೆ ಯಾವಾಗ? ಅನುರೂಪ ಕೋನ ಸಮ ಇರ್ತಕ್ಕಂಥದ್ದಾಗಲಿ ಅಥವಾ ಪರ್ಯಾಯ ಕೋನಗಳು ಸಮ ಇರ್ತಕ್ಕಂಥದ್ದಾಗಲಿ ಇದಾಗ್ತಕ್ಕಂಥದ್ದು ಯಾವಾಗ? ನಾವು ತೆಗೆದುಕೊಂಡಿರ್ತಕ್ಕಂಥ ಸರಳ ರೇಖೆಗಳು ಸಮಾಂತರ ಸರಳ ರೇಖೆಗಳಾಗಿದ್ದಲ್ಲಿ ಮಾತ್ರ ಅನುರೂಪ ಕೋನಗಳು ಸಮ ಇರ್ತವೆ, ಪರ್ಯಾಯ ಕೋನಗಳು ಸಮ ಇರ್ತವೆ. ಇಲ್ಲಿದ್ದಾವೆ ಇವೆರಡು ಸಮಾಂತರ ಸರಳ ರೇಖೆಗಳಲ್ಲ. ಈಗಿಲ್ಲಿ 1 2 3 4 5 6 7 8 ಅಂತ ಕೊಡ್ತೀವಿ. ಇಲ್ಲಿ 1 ಮತ್ತು 5 ಎಂತ ಕೋನ? 1 ಮತ್ತು 5 ಎಂತ ಕೋನ? ಅನುರೂಪ ಕೋನ. ಆದ್ರೆ ಇಲ್ಲಿ ಕೋನ 1 ಮತ್ತು ಕೋನ 5 ಸಮ ಇರಲ್ಲ. ಇಲ್ಲಿ ಸಮ ಇರಲ್ಲ. ಯಾಕೆ ಸಮ ಇರಲ್ಲ? ನಾವು ತಗೊಂಡಿರ್ತಕ್ಕಂಥ ಸರಳ ರೇಖೆಗಳು ಎಂತ ಸರಳ ರೇಖೆಗಳೆಲ್ಲ ಅವು ಸಮಾಂತರ ಸರಳ ರೇಖೆಗಳಾಗಿಲ್ಲ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು. ನೀವು ಮುಂದಿನ ದಿನಗಳಲ್ಲಿ ಪ್ರಮೇಯಗಳನ್ನು ಕಲಿಬೇಕಾದ್ರೆ, ರೇಖಾಗಣಿತದ ಅನೇಕ ಪರಿಕಲ್ಪನೆಗಳನ್ನು ಕಲಿಬೇಕಾದ್ರೆ ಇದಿಷ್ಟು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಸಾಕಷ್ಟು ಸಮಯ ತಗೊಂಡಿದ್ದನ್ನು ಪಾಠ ಮಾಡಿದ್ದೀನಿ. ತುಂಬಾ ಕೇಳಿಸ್ಬೇಕು. ಮತ್ತೊಂದ್ಸರಿ ನೋಡಿ, ಮೊನ್ನೆ ರಿಪೀಟ್ ಮಾಡಿದ್ರು ಕೂಡ
ಈ ನನ್ನ ಇಂಟ್ರೊಡಕ್ಷನ್ ನಾನು ಆಕ್ಚುಲಿ ನೇರವಾಗಿ ಲೆಕ್ಕ ಮಾಡೋಣ ಅಂತ ಅನ್ಕೊಂಡು ಬಂದೆ, ಆದ್ರೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮತ್ತೊಂದ್ಸರಿ ರಿಪೀಟ್ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪಾರ್ಶ್ವಕೋನ ಗುರುತಿಸಕ್ ಬರಬೇಕು. ಪಾರ್ಶ್ವಕೋನಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ನಾವು ಕೇಳ್ಬೇಕು. ಏನದು? ಸರಳ ರೇಖೆಯ ಮೇಲೆ ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ಹಾಗೆಯೇ ಶೃಂಗಾಭಿಮುಖ ಕೋನಗಳನ್ನು ಗುರುತಿಸಕ್ ಬರಬೇಕು. ಶೃಂಗಾಭಿಮುಖ ಕೋನಗಳಿಗೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ನಾವು ಕೇಳಬೇಕು. ಏನದು? ಎರಡು ಸರಳ ರೇಖೆಗಳು ಒಂದಕ್ಕೊಂದು ಛೇದಿಸಿದಾಗ ಶೃಂಗಾಭಿಮುಖ ಕೋನಗಳು ಸಂಬಂಧ. ನೋಡಿ, ಶೃಂಗಾಭಿಮುಖ ಕೋನಕ್ಕೆ ಕಂಡೀಷನ್ ಇಲ್ಲ, ಎಲ್ಲಿದ್ರೂ ಶೃಂಗಾಭಿಮುಖ ಕೋನ ಸಮ. ಫಾರ್ ಎಕ್ಸಾಂಪಲ್, ಇಲ್ಲೂ ಶೃಂಗಾಭಿಮುಖ ಕೋನ ಇದೆ. ಯಾವ್ಯಾವುದು? 2 ಮತ್ತು 1 ಮತ್ತು 3. ಇಲ್ಲೂ ಸಮ ಇದೆ. ಇಲ್ಲಿ ಸಮಾಂತರ ಆಗಿದ್ರು ಕೂಡ ಇಲ್ಲಿ ಎ ಮತ್ತು ಸಿ ಶೃಂಗಾಭಿಮುಖ ಕೋನ, ಇಲ್ಲೂ ಸಮ ಇದೆ. ಒಟ್ ನೀನ್ ಹೆಂಗಾದ್ರೆ ಹೇಳಿ, ಶೃಂಗಾಭಿಮುಖ ಕೋನ ಕಂಡೀಷನ್ ಇಲ್ಲ. ಬೇರೆಯವರು ಅವೆಲ್ಲಿದ್ರು ಕೂಡ ಆ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂತ ಏನ್ ಕರಿತೀವೋ, ಶೃಂಗಾಭಿಮುಖ ಕೋನಗಳು ಅಂತ ಏನ್ ಕರಿತೀವೋ, ಅವುಗಳು ಪರಸ್ಪರ ಸಮ ಇರ್ತವೆ ಅಂತಕ್ಕಂಥ ಪರಿಕಲ್ಪನೆ ಗೊತ್ತಿರಬೇಕು. ಅರ್ಥ ಆಯ್ತಾ? ಈಗಾಗಲೇ ಇದ್ರ ಮೇಲೆ ಲೆಕ್ಕ ಮಾಡಿಸ್ಬೋದಾ? ಮುಂದಕ್ಕೆ ಹೋಗೋಣ. ಇನ್ನೊಂದ್ಸರಿ ಹೇಳ್ಬೇಕಾ? ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಅಲ್ವಾ? ಪಾರ್ಶ್ವಕೋನ ಅಂದ್ರೇನು, ಶೃಂಗಾಭಿಮುಖ ಕೋನ ಅಂದ್ರೇನು, ಅದಕ್ಕೆ ಸಂಬಂಧಪಟ್ಟಂತ ಹೇಳಿಕೆ ಏನು, ಶೃಂಗಾಭಿಮುಖ ಸಂಬಂಧಪಟ್ಟಂತ ಹೇಳಿಕೆ ಏನು, ಅನುರೂಪ ಕೋನಗಳನ್ನ ಗುರುತಿಸ್ತಕ್ಕಂಥದ್ದು ಇದೆ. ಅನುರೂಪ ಕೋನಗಳು ಯಾವಾಗ ಸಮ ಇರ್ತವೆ, ಹಾಗೇನೆ ಪರ್ಯಾಯ ಕೋನಗಳನ್ನು ಗುರುತಿಸ್ತಕ್ಕಂಥದ್ದಕ್ಕೆ ಪರ್ಯಾಯ ಕೋನಗಳು ಯಾವಾಗ ಸಮ ಇರ್ತವೆ ಅಂತಕ್ಕಂಥದ್ದು ಆಧಾರದ ಮೇಲೆ ಈಗ ಇವತ್ತು ಲೆಕ್ಕ ಮಾಡೋದ್ರಿಂದ ಚಿತ್ರದಲ್ಲಿ x ನ ಬೆಲೆಯನ್ನು ಕಂಡುಹಿಡಿಯಿರಿ. ಚಿತ್ರದಲ್ಲಿ x ನ ಬೆಲೆಯನ್ನು ಕಂಡುಹಿಡಿಯಿರಿ. ಚಿತ್ರದಲ್ಲಿ x ನ ಬೆಲೆಯನ್ನು ನೋಡಿ ಮಾಡ್ತೀನಿ ಆಮೇಲೆ. ಇಲ್ಲಿ ಎರಡು ಕೋನ ಇದೆ. ಕೋನ ಎ ಓ ಸಿ ಮತ್ತೆ ಸಿ ಓ ಡಿ. ಇವೆರಡು ಹೆಂಗಿದಾವೆ? ಪಾರ್ಶ್ವಕೋನಗಳಾಗಿದೆ. ಹೌದಾ? ಅಕ್ಕಪಕ್ಕ ಇರೋದ್ರಿಂದ ಪಾರ್ಶ್ವಕೋನಗಳಾಗಿದೆ. ಹಾಗಾಗಿ ನಾವು ಹೇಳಿಕೆಯನ್ನು ಅದರಲ್ಲೂ ಎಂತ ಯಾವ್ದ್ರ ಮೇಲೆ ನಿಂತಿರ್ತಕ್ಕಂಥ ಪಾರ್ಶ್ವಕೋನಗಳಾಗಿದ್ದಾವೆ? ಸರಳ ರೇಖೆಯ ಮೇಲೆ ಕಿರಣವು ನಿಂತಾಗ ಉಂಟಾಗಿರ್ತಕ್ಕಂಥ ಪಾರ್ಶ್ವಕೋನಗಳಾಗಿದೆ. ಹಾಗಾಗಿ ನಮಗೆ ಹೇಳಿಕೆ ಗೊತ್ತಿದೆ, ಸರಳ ರೇಖೆಯ ಮೇಲೆ ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ ಎಷ್ಟಾಗಿರುತ್ತದೆ? 180 ಡಿಗ್ರಿ ಆಗಿರುತ್ತದೆ ಅಂತಕ್ಕಂಥ ಪರಿಕಲ್ಪನೆ ಉಪಯೋಗಿಸ್ತಾರೆ. ಸೊ ಹೇಳಿದ್ರೆ ಚಿತ್ರದಿಂದ ಕೋನ ಎ ಓ ಸಿ ಪ್ಲಸ್ ಕೋನ ಸಿ ಓ ಬಿ ಇಸ್ ಈಕ್ವಲ್ ಟು ಯಾಕೆ ಕಾರಣ ಏನ್ ಬರೆದ್ರು ಕಾರಣ ಬರೀಬೇಕು. ಹೇಳಿಕೆ ಅಂತ ಬರೆದ್ರೆ ಸಾಕು. ಸರಿನಾ? ಎಒಸಿ ಬೆಲೆ ಇದೆಯಾ? ಎಒಸಿ ಎಷ್ಟು ಅಂತ ಕೊಟ್ಟಿದ್ದಾನೆ? x ಅಂತ ಕೊಟ್ಟಿದ್ದಾನೆ. x ಬೆಲೆ ಹಾಗೆ ಹಾಕ. COB ಅಂದ್ರೆ ಎಷ್ಟು ಡಿಗ್ರಿ ಕೊಟ್ಟಿದ್ದಾನೆ? 50 ಡಿಗ್ರಿ ಕೊಟ್ಟಿದ್ದಾನೆ. ಅದ್ರ ಬೆಲೆ ಆದೇಶ ಮಾಡಿ. ಇಸ್ ಈಕ್ವಲ್ ಟು 180 ಡಿಗ್ರಿ. ಇಲ್ಲಿ ಎಷ್ಟು ಅಂಶ ಇದಾವೆ ನಮ್ಮ ಹತ್ರ? 3 ಅಂಶ. ಅದರಲ್ಲಿ 2 ಅಂಶದ ಬೆಲೆ ಗೊತ್ತಿದೆ ತಾನೆ? ಹಾಗಾದ್ರೆ x ಬೆಲೆನ ಸುಲಭವಾಗಿ ಕಂಡುಹಿಡಿಯಬಹುದು. ಕೂಡದ 50 ಪ್ಲಸ್ x 50 x ಇಲ್ಲ. ಯಾಕೆ ಕೊಡಕ್ ಬರಲ್ಲ ಇವೆರಡನ್ನ? ಇವೆರಡು ಹೊರಗೆ ಹೇಳ್ರಿ. ಅಲ್ಲ ವಿಜಾತಿ ಪದಗಳಾಗಿರೋದ್ರೆ ಇವನ್ನ ಕೂಡಕ್ ಬರೋದಿಲ್ಲ. ಸಂಖ್ಯೆಗಳನ್ನೆಲ್ಲ ಒಂದ್ ಕಡೆ ಮಾಡ್ತೀವಿ. x is equal to 180 ಡಿಗ್ರಿ ಮೈನಸ್ 50 ಡಿಗ್ರಿ. 180 50 ಅಂದ್ರೆ ಎಷ್ಟು? 130 ಡಿಗ್ರಿ. ಸೊ ಹಾಗಾದ್ರೆ x ನ ಬೆಲೆ ಎಷ್ಟು ಬಂತು? 130 ಡಿಗ್ರಿ ಬಂತು. ಬಲಗಡೆ ಚಿತ್ರ ಬರ್ಕೊಂಡು ಅದು ಬರ್ಕೊಂಡು
ಬರ್ಕೊಂಡಂತ ನೆಕ್ಸ್ಟ್ ಎರಡನೇ ಚಿತ್ರದಲ್ಲಿ ಕೋನ POS is equal to 65 ಡಿಗ್ರಿ ಆದರೆ ಕೋನ POS is equal to 65 ಡಿಗ್ರಿ ಆದರೆ ಉಳಿದ ಕೋನಗಳನ್ನು ಕಂಡುಹಿಡಿಯಿರಿ. ಉಳಿದ ಕೋನಗಳನ್ನು ಕಂಡುಹಿಡಿಯಿರಿ. ಆ ಚಿತ್ರ ಹಾಕಿ ಕೆಳಗಡೆ ಉಳಿದ ಕೋನಗಳನ್ನು ಕಂಡುಹಿಡಿಯಿರಿ. ಓಕೆ, ಕಾಣಿಸ್ತಾ ಇದೆ ಚಿತ್ರ? ಓಕೆ, ಈ ಕಡೆ ನೋಡಿ ಯಾವ ನೋಟಿಗೆ ಹಾಕಿದ್ರೆ ಕೋನ POS ಕೊಟ್ಟಿದ್ದು 65. ನಾವೇನ್ ಕಂಡುಹಿಡಿಬೇಕಂತೀಗ POR ಈ ಕೋನ ಕಂಡುಹಿಡಿಬೇಕು. ROQ ಇದನ್ನ ಕಂಡುಹಿಡಿಬೇಕು. QOS ಇದನ್ನ ಕಂಡುಹಿಡಿಬೇಕು. 3 ಕಂಡುಹಿಡಿಬೇಕು. ನಾವೇನು ಉಪಯೋಗಿಸಬೇಕು? ಏಳಿಗೆ ಅಥವಾ ನಾವು ಹಿಂದೆ ಇದುವರೆಗೂ ಕಲ್ತಿರ್ತಕ್ಕಂಥ ಏನಾದರೂ ಪರಿಕಲ್ಪನೆಗಳಿದ್ರೆ ಅವುಗಳ ಸಹಾಯದಿಂದ ಕಂಡುಹಿಡಿಬೇಕು. ಇದು 65 ಡಿಗ್ರಿ ಇದ್ರೆ ಸುಲಭವಾಗಿ ಇನ್ನೊಂದು ಯಾವ್ದಾರು ಕಂಡುಹಿಡಿಬಹುದು ಅಂತ ಅನಿಸ್ತಾ ಇದೆ ನಿಮಗೆ? ಯಾವ್ದು ಕಂಡುಹಿಡಿಬಹುದು? ಅದರ ಅಪೋಸಿಟ್ ಇರೋದು ಯಾವ್ದು? ROQ ಕಂಡುಹಿಡಿಬಹುದು. ಯಾಕೆ? ಅದು ಎಷ್ಟಿರುತ್ತೆ? ಯಾಕೆ? ಎಂತ ಕೋನಗಳು? ನಾವು ಹೇಳಿಕೆನಲ್ಲಿ ಓದಿದ್ವಿ, ಶೃಂಗಾಭಿಮುಖ ಕೋನಗಳು ಎಲ್ಲಿದ್ರು ಏನಾಗಿರುತ್ತೆ ಅಂತ ಹೇಳಿದ್ವಿ, ಸಣ್ಣಾಗಿರುತ್ತೆ. ನೋಡಿ ಇದು ಬಂದೇ ಬರುತ್ತೆ ಸುಲಭ, ಕರೆಕ್ಟಾ? ಸೊ ಅದನ್ನೇ ಬರೆಯೋಣ. ನಾವೇನಂತ ಬರೆಯೋಣ ಇಲ್ಲಿ? ಯಾವುದು ನೋಡಿ ಬರ್ಕೋಬೇಕಾದ್ರೆ ಒಂದು ರೀತಿಯಲ್ಲಿ ಬರ್ಕೋಬೇಕು. ಹೆಂಗ್ ಬರ್ಕೋಬೇಕಪ್ಪ ಅಂದ್ರೆ ಇವೆರಡು ಕೋನ ಇದಾವಲ್ಲಪ್ಪ, ಇದು 65 ಡಿಗ್ರಿ ಬರುತ್ತೆ ಅಂತ ನೀವೇ ಹೇಳಿದ್ರಿ ಚಿತ್ರ ನೋಡ್ತಿದ್ದಂಗೆ. ಯಾವುದನ್ನ ಕಂಡುಹಿಡಿಬೇಕು ಸಾಧ್ಯವಾದಷ್ಟು ಕೀಪ್ ಇಟ್ ಆನ್ ಲೆಫ್ಟ್ ಸೈಡ್, ಎಡಗಡೆನೇ ಬರ್ಬೇಕು. ಯಾವುದನ್ನ ಕೊಟ್ಟಿರ್ತಾರ ಅದನ್ನ ಬಲಗಡೆ ಬರ್ಬೇಕು. ಇಲ್ಲಿ ಬರೀಬೇಕಾದ್ರೆ ನಾನು POS is equal to ROQ ಅಂತ ಬರೆದ್ರು ಕರೆಕ್ಟೇ. ROQ is equal to POS ಅಂತ ಬರೆದ್ರು ಕರೆಕ್ಟ್, ತಪ್ಪೇನಿಲ್ಲ. ಆದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದೇನು, ಯಾವುದನ್ನ ಕಂಡುಹಿಡಿಬೇಕು ಅದನ್ನ ಯಾವ ಕಡೆ ಬರ್ಕೊಳ್ಳಿ ಅಂತ ಹೇಳ್ತೀನಿ, ಎಡಗಡೆ ಬರ್ಕೊಳ್ಳಿ. ಯಾವುದನ್ನ ಕೊಟ್ಟಿರ್ತಾರ ಅದ್ರ ಯಾವ್ದು ಬೆಲೆ ಕೊಟ್ಟಿರ್ತಾರ ಅದನ್ನ ಬಲಗಡೆ ಬರ್ಕೊಳ್ಳಿ. ಸೊ ಹಾಗಾದ್ರೆ ಕೋನ ROQ is equal to ಕೋನ POS ಬ್ರಾಕೆಟ್ ಅಲ್ಲಿ ಏಳಿಗೆ ಅಂತ ಬರೆದಿದೆ, ಅಥವಾ ಶೃಂಗಾಭಿಮುಖ ಕೋನಗಳು ಅಂದ್ರೆ ಗೊತ್ತಾಗಬಹುದು. ಶೃಂಗಾಭಿಮುಖ ಕೋನ ಏಳಿದ್ರು ಸಮ ಅಂತ ಹೇಳ್ಬಿಟ್ಟಿದ್ದೀವಿ. ಸೊ ROQ ಕಂಡುಹಿಡಿಬೇಕು, ಕೀಪ್ ಆಸ್ ಇಟ್ ಇಸ್. POS ನ ಬೆಲೆ ಎಷ್ಟಿದೆ? ಅದಾದೇಶ 65. ಹಾಗಾಗಿ ROQ ಕೂಡ ಎಷ್ಟಾಯ್ತು? 65 ಡಿಗ್ರಿ ಆಯ್ತು. ಸರಿನಾ? ಇದು 65 ಬಂದಾಯ್ತು. ಈಗ ಇವೆರಡು ಹುಡುಕ್ರಿ. ಇದನ್ನ ಹೆಂಗ್ ಕಂಡುಹಿಡಿಯೋದು? ಅಲ್ವಾ ಹೇಳಿಕೆ ಜ್ಞಾಪಕ ನೋಡಿದ್ರೆ ಗೊತ್ತಾಗ್ತದೆ. ಯಾವ್ದ್ರ ಮೇಲೆ ನಿಂತಿರೋ ಪಾರ್ಶ್ವಕೋನ ಇವು? RS ಅಂತಕ್ಕಂಥ ಸರಳ ರೇಖೆಯ ಮೇಲೆ ನಿಂತಿರ್ತಕ್ಕಂಥ ಪಾರ್ಶ್ವಕೋನ. ಸರಳ ರೇಖೆಯ ಮೇಲೆ ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ ಏನಾಗಿರುತ್ತೆ ಅಂತ ಹೇಳಿದೀವಿ ಈಗಾಗಲೇ. 150. ನೆಕ್ಸ್ಟ್ ಯಾವುದು? ಕೋನ POS ಪ್ಲಸ್ ನೋಡಿ ಚಿತ್ರ ನೋಡಿ. PO ಜೊತೆಗೆ ಹೇಳಬೇಕು. POR is equal to ಅದರಲ್ಲಿ ಯಾವ್ದು ಬೆಲೆ ಕೊಟ್ಟಿದ್ದಾರೆ? POS ಬೆಲೆ ಕೊಟ್ಟಿದ್ದಾರೆ. ಅವರೇನೆ ಎಷ್ಟಂತೆ? 65 ಡಿಗ್ರಿ. POR ಏನ್ ಮಾಡ್ಬೇಕು ನಾವು? ಕಂಡುಹಿಡಿಬೇಕು. ಕಂಡುಹಿಡಿಬೇಕಾಗಿರೋದು ಏನ್ ಮಾಡೋಣ? ಹಾಗೆ ಬರ್ಬೇಕು. is equal to 180. therefore ಕೋನ POR is equal to 180 minus 65. therefore ಕೋನ POR is equal to 180 ಎಷ್ಟು? 115 ಅಲ್ವಾ? 115 ಕರೆಕ್ಟಾ? ಇದು ಬಂದಾಗ ಈಗ ನಮಗೆ ಯಾವ್ದು ಸಿಕ್ತು? ಈ ಕೋನ ಸಿಕ್ತು, ಇದು ಸಿಕ್ತು. ಇದನ್ನ ಕಂಡುಹಿಡಿಬೋದು ಸುಲಭವಾಗಿ. ಎಷ್ಟಾಗುತ್ತೆ? ಅದು 115 ಆಗಿದೆ. ಯಾಕೆ 115 ಆಯ್ತು? ಇದು ಕೂಡ ಏನಾಗಬೇಕು? ಯಾಕೆ ಇವೆರಡು ಎಂತ ಕೋನಗಳು? ಇವೆರಡು ಎಂತ ಕೋನಗಳು? ಶೃಂಗಾಭಿಮುಖ ಕೋನ. ಇಂದು ವಿಷಯ ಬಂದಿರೋದ್ರಿಂದ ಎದುರುಗಡೆ ಇದ್ರೆ ಅದನ್ನ ಶೃಂಗಾಭಿಮುಖ ಕೋನಗಳು. ಇಲ್ಲೂ ಕೂಡ ಅಷ್ಟೇ, ಯಾವ್ದು ಕೊಟ್ಟಿರ್ತಾನೆ ಅದನ್ನ ಬಲಗಡೆ ಬರ್ಕೋಬೇಕು. ಯಾವ್ದು ಕಂಡುಹಿಡಿಬೇಕಾಗಿರೋದು ನನಗ?
ಯಾವ ಕೋನ ಕಂಡುಹಿಡಿಬೇಕಾದ್ರೆ ಕೆಳಗಡೆ ಯಾವ್ದಾದ ಹೆಸರು SOQ. ಎಸ್ ಓ ಕ್ಯೂ ಇಸ್ ಈಕ್ವಲ್ ಟು ಅದು ಯಾವ್ದು ಸಮ POR. ಪುನಃ ಪಿ ಓ ಆರ್ ಸಮ ಎಸ್ ಓ ಕ್ಯೂ ಕಂಡುಹಿಡಿಬೇಕು ಕೀಪ್ ಆಸ್ ಇಟ್ ಇಸ್ ಆಗಿ ಬರ್ಕೊಳ್ಳಿ ಪಿ ಓ ಆರ್ ಈಗಲೂ ಕಂಡುಹಿಡಿದಿದ್ದೀವಿ ಎಷ್ಟು ಕೋನಗಳನ್ನು ಕಂಡುಹಿಡಬೇಕಾಯ್ತು ನಾವು 3 ಕೋನಗಳ ಅಳತೆ ಕಂಡುಹಿಡಬೇಕಿತ್ತು ತಾನೆ ಬಂದದ್ದೇನೆ ಒಂದು ಎರಡು ಮೂರು ಸರಿನಾ ಬರ್ರಿ ಈ ಲೆಕ್ಕಗಳನ್ನು ಮಾಡೋದು ತುಂಬಾ ಇಂಪಾರ್ಟೆಂಟ್ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನ ಸೈನ್ಸ್ ಸ್ವೀಕೃತಿ ಸಿದ್ಧಾಂತ ಯಾವ್ದಾರ ಆಗಿರ್ಬೋದು ಅವುಗಳನ್ನು ಬಳಸ್ಕೊಂಡು ನೀವು ಲೆಕ್ಕಗಳನ್ನು ಸಮರ್ಪಕವಾಗಿ ಮಾಡಕ್ ಬರಬೇಕು ನೆಕ್ಸ್ಟ್ ಲೆಕ್ಕ ಕೊಟ್ಟರೆ ನೀವು ಮಾಡ್ತೀರಲ್ಲ ಫಾಸ್ಟ್ ಚಿತ್ರದಲ್ಲಿ ಎಕ್ಸ್ ಮತ್ತು ವೈ ನ ಬೆಲೆ ಕಂಡುಹಿಡಿಯಿರಿ. ಮುಂಚೆ ಚಿತ್ರದಲ್ಲಿ ಎ ಬಿ ಸಮಾಂತರ ಸಿಡಿ ಆದರೆ ಎಕ್ಸ್ ಮತ್ತು ವೈ ನ ಬೆಲೆ ಕಂಡುಹಿಡಿಯಿರಿ. ಎ ಬಿ ಸಮಾಂತರ ಸಿಡಿ ಆದರೆ ಎಕ್ಸ್ ಮತ್ತು ವೈ ನ ಬೆಲೆ ಕಂಡುಹಿಡಿಯಿರಿ. ಯೋಚನೆ ಮಾಡಿ ಏನು ಮಾಡಬೇಕು ಅಂತ ಕಂಡೀಷನ್ ಕೊಟ್ಬಿಟ್ಟಿದ್ದಾನೆ ಅಂತ. ಎ ಬಿ ಮತ್ತು ಸಿ ಡಿಗಳು ಪರಸ್ಪರ ಎಂತ ರೇಖೆಗಳಾಗಿದಾವಂತೆ? ಸಮಾಂತರ ಸರಳ ರೇಖೆಗಳಾಗಿದ್ದಾವೆ. ಇ ಎಚ್ ಅಂತಕ್ಕಂಥದ್ದು ಎಂತ ರೇಖೆ ಆಗುತ್ತೆ? ಇ ಎಚ್ ಎಂತ ರೇಖೆ? ಛೇದಕ ರೇಖೆ ಆಗುತ್ತೆ. ಕರೆಕ್ಟಾ? ನೋಡಿ ಇಲ್ಲಿ ನಾವು ಯಾವುದೇ ಲೆಕ್ಕ ಮಾಡ್ಬೇಕಾದ್ರೆ ನಾವು ನೋಡ್ಬೇಕಾಗಿರೋದೇನಪ್ಪ ಅಂದ್ರೆ ಫಸ್ಟ್ ವಾಟ್ ದೇ ಆರ್ ಗಿವನ್ ಅಂಡ್ ವಾಟ್ ವಿ ಹ್ಯಾವ್ ಟು ಡೂ. ಅಂದ್ರೆ ಏನ್ ಕೊಟ್ಟಿದ್ದಾರೆ, ನಾವು ಏನ್ ಮಾಡ್ಬೇಕು, ಅವೆರಡೂ ಅಂಶಗಳು ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ಬೇಕು. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಕೋನ ಇ ಎಫ್ ಬಿ ಕೊಟ್ಟಿದ್ದಾರೆ. ಈ ಕೋನ ಕೊಟ್ಟಿದ್ದಾರೆ. ಅದ್ರ ಎದುರುಗಡೆ ಕಂಡುಹಿಡಿಬೇಕು. ಎಕ್ಸ್ ಕಂಡುಹಿಡಿಬೇಕು ಸುಲಭ. ಆಮೇಲೆ ಅದು ಕಂಡುಹಿಡಬೇಕು, ವೈ ಕಂಡುಹಿಡಬೇಕು. ಎರಡು ನೀವು ಅತ್ಯಂತ ಸುಲಭವಾಗಿ ಎರಡೇ ಸ್ಟೆಪ್ ಅಲ್ಲಿ ಮಾಡಬಹುದು. ಹೇಳ್ತೇವೆ ಹೇಳಮ್ಮ. ಇದು 50 ಡಿಗ್ರಿ ತಗೊಂಡ್ರಿಂದ ಎಕ್ಸ್ ನ ಬೆಲೆ ಎಷ್ಟು ಅಂತ ಗೊತ್ತಾಗುತ್ತಾ? ಎಷ್ಟಾಗುತ್ತೆ? 50 ಡಿಗ್ರಿನೇ ಆಗುತ್ತೆ. ಯಾಕೆ? ಶೃಂಗಾರ ಏನಾಗಿರ್ತವೆ ಅಂತ ಹೇಳಿದೀವಿ, ಸಮಾನ ಆಗುತ್ತೆ. ಹಾಗಾಗಿ 50. ಹಾಗಾದ್ರೆ ವೈ ಎಷ್ಟಿರುತ್ತೆ ಹೇಳೋದು ದೇಶ? ವೈ ಕೂಡ ಎಷ್ಟಿರುತ್ತೆ? 50 ಡಿಗ್ರಿನೇ ಇರುತ್ತೆ. ಯಾಕಪ್ಪ? ಅನುರೂಪ ಕೋನಗಳು ಸಮ 16 ಹೇಳ್ಬೋದು. ಇಲ್ಲ ನೋಡಿ, ಎರಡು ಪರಿಕಲ್ಪನೆ ಮುಖಾಂತರ ನೋಡ್ಬೋದು. ನೋಡಿ ಯಾವ
ಪರ್ಯಾಯ ಕೋನಗಳು ಸಮನಾಗಿರ್ತವೆ. ಯಾಕೆ ಇವೆರಡು ಎಂತ ಸರಳ ರೇಖೆಗಳು ಅಂತ ಹೇಳಿದ್ವಿ ನಾವು, ಸಮಾಂತರ ಸರಳ ರೇಖೆಗಳಿರೋದ್ರಿಂದ ನೀವು ಅನುರೂಪ ಕೋನಗಳು ಸಮನಾಗಿರೋದ್ರಿಂದ ವೈದ್ಯರು 50 ಡಿಗ್ರಿ ಅಂತ ಬರೀಬಹುದು. ಇಲ್ಲಿ ಎಕ್ಸ್ ಬೆಲೆ ಕಂಡಿರ್ತೀವಲ್ಲ 50 ಅಂತ, ಪರ್ಯಾಯ ಕೋನಗಳು ಸಮಾನವಾಗಿರೋದ್ರಿಂದ ಅದು ಕೂಡ 50 ಡಿಗ್ರಿ ಆಗಿರುತ್ತೆ ಅಂತ ಬರೋದು ತಪ್ಪೇನಿಲ್ಲ. ಕರೆಕ್ಟಾ? ಚಿತ್ರದಲ್ಲಿ AB ಸಮಾಂತರ CD, ಚಿತ್ರದಲ್ಲಿ AB ಸಮಾಂತರ CD, EH ಒಂದು ಛೇದಕ, EH ಒಂದು ಛೇದಕ. ನಾವು ಎಕ್ಸ್ ಕಂಡುಹಿಡಿಯಬೇಕಾದ್ರಿಂದ AFG ನೋಡಿ, ನಾನು ಬರೀತೀನಿ ಸರಿ ಇದೆಯಾ ನೋಡ್ಬೇಕು ಇನ್ನೊಂದ್ಸರಿ. ಕೋನ AFG ಹೇಳಿದ್ನೆ ಬರೀತೀನಿ ನಾನು, is equal to EFB. ಕರೆಕ್ಟಾ? 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 EFB ಕರೆಕ್ಟಾ? ಯಾವ್ದು ಕಂಡುಹಿಡಿಬೇಕು? ಎಕ್ಸ್ ಕಂಡುಹಿಡಿಬೇಕು. ಎಕ್ಸ್ ಅಂದ್ರೆ ಯಾವ ಕೋನ? AFG. ಸರಿ ನಮ್ಮ ಬರುತ್ತೆ. ಯಾವ್ದು ಕೊಟ್ಟಿದ್ದಾನೆ? ಇದು ಕೊಟ್ಟಿದ್ದಾನೆ. ಇದು ಅಂದ್ರೆ ಯಾವ್ದು? EFB. ಕರೆಕ್ಟಾ? AFB ಅಂದ್ರೆ ಎಷ್ಟು ಅಂದ್ರೆ ಬೆಲೆ x, EFB ಅಂದ್ರೆ ಎಷ್ಟು ಅಂತ ಕೊಟ್ಟಿದ್ದಾನೆ? ಇವೆರಡು ಪರಸ್ಪರ ಸಮ. ಯಾಕೆ? ಕಾರಣ ಅವೆರಡು ಏನ್ ಬಂದ್ರು ಕಾರಣ ಬರೀಬೇಕು, ಕಾರಣ ತಿಳ್ಕೊಂಡಿರ್ಬೇಕು. ಒಂದೇದಾಯ್ತು. ನೆಕ್ಸ್ಟ್ y ಕಂಡುಹಿಡಿಬೇಕು. ನೀವೇ ಹೇಳಿದ್ರೆ ಇದು ಮತ್ತೆ ಇದು ಏನಾಗಿದ್ದಾವೆ ಅಂತ ಹೇಳಿದ್ರೆ ಸಮನಾಗಿದೆ. ಯಾಕೆ ಸಮ ಇದಾವೆ? ಎರಡು ಎಂತ ಕೋನಗಳು? ಅನುರೂಪ ಕೋನಗಳು. ಅನುರೂಪ ಕೋನಗಳು ಎಲ್ಲಾ ಸಂದರ್ಭದಲ್ಲೂ ಸಮ ಇರ್ತಾವ? ಇಲ್ಲ. ಏನಾಗಿದ್ದಾಗ ಮಾತ್ರ ಸಮ ಇರ್ತವೆ? ಕೊಟ್ಟಿರ್ತಕ್ಕಂಥ ಸರಳ ರೇಖೆಗಳು ಸಮಾಂತರ ಸರಳ ರೇಖೆಗಳಾಗಿದ್ದಂತ ಸಂದರ್ಭದಲ್ಲಿ ಅನುರೂಪ ಕೋನಗಳು ಮತ್ತು ಪರ್ಯಾಯ ಕೋನಗಳು ಸಮ ಇರ್ತವೆ ವಿನಃ ಕೊಟ್ಟಿರ್ತಕ್ಕಂಥ ರೇಖೆಗಳು ಸಮಾಂತರ ಸರಳ ರೇಖೆಗಳು ಅಲ್ಲದೇ ಇದ್ರೆ, ನಾನು ಹೇಳಿದ ಹಾಗಾಗಿ ಚಿತ್ರ ಈಗೊಂದಿದೆ, ಇಲ್ಲೊಂದು ಛೇದಕ ಹೇಳ್ತೀನಿ. ಇಲ್ಲಿ ಅನುರೂಪ ಕೋನ ಸಮ ಇರಬೇಕು, ಪರ್ಯಾಯ ಕೋನ ಸಮ ಇರಬೇಕು ಅಂತಕ್ಕಂಥ ನಿಬಂಧನೆ ಇಲ್ಲ. ಕೊಟ್ಟಿರ್ತಕ್ಕಂಥ ಸರಳ ರೇಖೆಗಳೇನಾದರೂ ಸಮಾಂತರ ಸರಳ ರೇಖೆಗಳಾಗಿದ್ದಂತ ಸಂದರ್ಭದಲ್ಲಿ ಅನುರೂಪ ಕೋನಗಳು ಸಮ ಇರ್ತವೆ, ಪರ್ಯಾಯ ಕೋನಗಳು ಸಮ ಇರ್ತವೆ. ಓಕೆ, ಈಗ ಯಾವ್ದು ಬರೀಣ? ಫಸ್ಟ್ ಇದು ಬರೀಬೇಕು ತಾನೆ. ಯಾವ್ದು ಕಂಡುಹಿಡಿಬೇಕು? ಫಸ್ಟ್ ಬರ್ಕೊಳ್ಳಿ ಅಂತ ಹೇಳಿದ್ವಿ. ಯಾವ್ದು? ಹೇಳಿ FGD. ಕರೆಕ್ಟ್. ಕೋನ FGD is equal to ಅದರ ಸಮ ಕರೆಕ್ಟಾ? EFB. ಸರಿ ಅಂದ್ರ ಬ್ರಾಕೆಟ್ ಅಲ್ಲಿ ಏನು ಬರೀಬೇಕು? ಅಂತ ಕೋನಗಳು ಅನುರೂಪ ಕೋನಗಳು. ಹೌದಾ? FGD ಅಂದ್ರೆ ಎಷ್ಟಪ್ಪ ದೊಡ್ಡಲೆ? FGD y that is equal to EFB ಅಂದ್ರೆ ಎಷ್ಟಪ್ಪ ದೊಡ್ಡಲೆ? ಬಂತ y ಬೆಲೆ ನೋಡಿ. x ಬೆಲೆ ಕಂಡುಹಿಡಿಯ ಕೇಳಿದ್ದ ಅದು ಬಂದಿದೆ, y ಬೆಲೆ ಕಂಡುಹಿಡಿಯ ಕೇಳಿದ್ರು ಅದು ಬಂದಿದೆ. ಸರಿನಾ? ಬರ್ಕಟ್ ನೀಟಾಗಿ ಬರ್ಕಟ್. ಚಿತ್ರಗಳನ್ನೆಲ್ಲ ಸ್ಕೇಲ್ ಪೆನ್ಸಿಲ್ ಉಪಯೋಗಿಸಿ ನೀಟಾಗಿ ಹಾಕ್ತಾರೆ. ಲೆಕ್ಕ ಮಾಡ್ತಕ್ಕಂಥ ರೇಖಾಗಣಿತದ ಲೆಕ್ಕಗಳನ್ನ ಯಾರು ಸಮರ್ಪಕವಾಗಿ ಅರ್ಥ ಮಾಡ್ಕೊಂಡು ಮಾಡ್ತಾರೋ ಅವರು ತುಂಬಾ ಜಾಣರು ಅಂತ ಅರ್ಥ. ಸಂಖ್ಯೆಗಳನ್ನು ಕೂಡೋದು ಕಳೆಯೋದೆಲ್ಲ ಗಣ್ಯರಿಗೆ ಕಾಣ್ತಾ ಇರುತ್ತೆ. ಇದರಲ್ಲಿ ಲಾಜಿಕ್ ತುಂಬಾ ಇರುತ್ತೆ ರೇಖಾಗಣಿತದಲ್ಲಿ. ಆಯ್ತಾ? ಬರ್ಕೊಂಡು ಈಗ ನಾಳೆ ಬರ್ತಾ ಅಭ್ಯಾಸ 6.1 ಮತ್ತು 6.2 ಇರ್ತಕ್ಕಂಥ ಲೆಕ್ಕಗಳನ್ನ ಮಾಡ್ಕೊಂಡು ಬರ್ತೀನಿ. ಹೋಮ್ವರ್ಕ್ ಈಗ ಅಭ್ಯಾಸ 6.1 ಮತ್ತು 6.2 ಪೇಜ್ ನಂಬರ್ 82 ಮತ್ತೆ 78 ಮತ್ತೆ 82. 78 ಮತ್ತು 80. ಅರ್ಥ ಆಯ್ತಲ್ಲ? ಇವತ್ತು ಹೇಳಿದ್ದಿಲ್ಲ ಲೆಕ್ಕಗಳು ಅರ್ಥ ಆಯ್ತಾ? ಸೊ ನಾವು ಈ ಪಾಠದಲ್ಲಿ ಇಲ್ಲಿಂದ ಪ್ರಾರಂಭ ಮಾಡಿ ಪಾರ್ಶ್ವ ಕೋನಗಳು, ಶೃಂಗಾಭಿಮುಖ ಕೋನಗಳು, ಅನುರೂಪ ಕೋನಗಳು, ಪರ್ಯಾಯ ಕೋನಗಳು, ಹೇಳಿಕೆಗಳು, ಇದಿಷ್ಟು ತುಂಬಾ ಇಂಪಾರ್ಟೆಂಟ್. ಆ ಹೇಳಿಕೆಗಳನ್ನ ಮತ್ತು ನಮ್ಮ ಡೆಫಿನೇಷನ್ಗಳನ್ನ ಮತ್ತು ನಮ್ಮ ಪೂರ್ವಜ್ಞಾನವನ್ನು ಉಪಯೋಗಿಸಿಕೊಂಡು ಲೆಕ್ಕ ಮಾಡ್ತಕ್ಕಂಥದ್ದು ಹೇಗೆ ಅಂತ ನೋಡಿದ್ದೀವಿ. ಕೊಟ್ಟಿರ್ತಕ್ಕಂಥ 6.1 ಮತ್ತು 6.2 ಇರ್ತಕ್ಕಂಥ ಲೆಕ್ಕಗಳನ್ನ ನಾಳೆ ದಿನ